ನಮಸ್ಕಾರ. ವರ್ಷ ಭವಿಷ್ಯ 2026 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೂಡ. ಈ ವೃಷಭ ರಾಶಿ, ವೃಷಭ ಲಗ್ನ 2026 ವರ್ಷ ಭವಿಷ್ಯ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ವರ್ಷ ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಅದ್ಭುತವಾದಂತಹ ಫಲಗಳನ್ನ ತರುವಂತಹ ವರ್ಷವಾಗಿರುತ್ತೆ. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಗುರು ತನ್ನ ಉಚ್ಚ ಸ್ಥಾನಕ್ಕೆ ಸಂಚಾರ ಆಗ್ತಾನೆ ಬರುವಂತ ವರ್ಷದಲ್ಲಿ ತುಂಬಾ ಉತ್ತಮವಾದಂತಹ ಫಲಗಳನ್ನ ನಿರೀಕ್ಷೆ ಮಾಡಬಹುದು. ಗುರುಬಲ ಇಲ್ಲ ಅಂದ್ರೂ ಕೂಡ ನಿಮಗೆ ಗುರು ಅದ್ಭುತವಾದಂತಹ ಫಲ ಕೊಡ್ತಾನೆ. ಶನಿಶ್ಚರ ಲಾಭ ಸ್ಥಾನದಿಂದ ಸಂಚಾರ ಸಕಲ ಕಾರ್ಯಗಳಲ್ಲಿ ಜಯವನ್ನ ತಂದು ಕೊಡುವಂಥದ್ದು. ರಾಹು ನಿಮ್ಮ ಒಂದು ದಶಮ ಸ್ಥಾನದಲ್ಲಿ ತುಂಬಾನೇ ನಾನಾ ರೀತಿಯ ಕಾರ್ಯಗಳನ್ನ ಮಾಡುವಂಥದ್ದು ಪ್ರಚೋದನೆಯನ್ನು ಕೊಡ್ತಾನೆ. ಸುಖ ಸೌಕರ್ಯಗಳ ಸ್ಥಾನದಿಂದ ಕೇತುವಿನ ಸಂಚಾರ ಆಗ್ತದೆ. ಈ ಎಲ್ಲಾ ಗ್ರಹಗಳ ಸಂಯೋಗದಿಂದ ಈ ಬರುವಂತಹ ವರ್ಷ ತುಂಬಾ ಅದ್ಭುತವಾದಂತಹ ಫಲಗಳನ್ನ ನಿರೀಕ್ಷೆ ಮಾಡಬಹುದು. ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣುವಂಥದ್ದಿರುತ್ತೆ. ಮತ್ತೆ ಪ್ರತಿಯೊಂದು ಯೋಜನೆಗಳನ್ನು ಕೂಡ ನೀವು ಸಕ್ಸಸ್ ಮಾಡುವಂತಹ ಯೋಗಗಳು ಮತ್ತೆ ಎಲ್ಲಾ ರೀತಿಯ ಸುಖ ಸೌಕರ್ಯಗಳನ್ನ ಅನುಭವಿಸುವಂತಹ ಒಂದು ವರ್ಷವಾಗಿರುತ್ತೆ. ಮುಖ್ಯವಾಗಿ ಈ ಬರುವಂತ ವರ್ಷದಲ್ಲಿ ನಿಮ್ಮ ಒಂದು ಸುಖ ಆಗಿರ್ಬೋದು, ಇಷ್ಟಾರ್ಥಗಳಾಗಿರ್ಬೋದು, ಹಣಕಾಸಿನ ಸ್ಥಿತಿ ಯಾವ ರೀತಿ ಇರುತ್ತೆ ನೋಡಿ. ಈ ಬರುವಂತಹ ವರ್ಷದಲ್ಲಿ ಹಣಕಾಸಿನ ಹರವು ತುಂಬಾ ಚೆನ್ನಾಗಿರುತ್ತೆ. ನೀವು ಇಷ್ಟು ದಿವಸ ಏನು ಸಂಗ್ರಹಣೆ ಮಾಡಿದಂಥದ್ದಾಗಿರ್ಬೋದು, ನಿಮಗೆ ಬಂದಂತಹ ದುಡ್ಡನ್ನ ಹೂಡಿಕೆ ಮಾಡಿ ಅದರಿಂದ ಲಾಭ ಪಡೆಯುವಂತಹ ವರ್ಷವಾಗಿರುತ್ತೆ. ನಾನಾ ರೀತಿಯ ಒಂದು ಆದಾಯದ ಮಾರ್ಗಗಳನ್ನ ನಿಮಗೆ ಬರುವಂತದ್ದಿರುತ್ತೆ. ಮುಖ್ಯವಾಗಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳಿಗೆ ನಿಮಗೆ ಈ ಬರುವಂತಹ ವರ್ಷದಲ್ಲಿ ಕಾರ್ಯಗಳನ್ನ ಕೈಗೆತ್ಕೊಂಡ್ರೆ ಅದನ್ನ ನಿರ್ದಿಷ್ಟವಾದಂತಹ ಸಮಯದಲ್ಲಿನೇ ನೀವು ಕಂಪ್ಲೀಟ್ ಮಾಡಿ ಅದರಿಂದ ಲಾಭವನ್ನ ನೋಡುವಂಥದ್ದಿರುತ್ತೆ. ಹಣಕಾಸಿನ ಸ್ಥಿತಿ ನಿಮಗೆ ಹೂಡಿಕೆ ಮಾಡೋದ್ರಿಂದ ಈ ಬರುವಂತ ವರ್ಷದಲ್ಲಿರುತ್ತೆ. ಹಾಗಾಗಿ ವೃಷಭ ರಾಶಿಯವರು ತಮ್ಮ ದುಡ್ಡನ್ನ ಬೇರೆ ಬೇರೆ ಕಡೆಗೆ ನಿವೇಶನ ಮಾಡಿ ದುಡ್ಡು ಕಾಸನ್ನ ಮಾಡುವಂಥದ್ದು ಮತ್ತೆ ನಾನಾ ರೀತಿಯ ಮಾರ್ಗಗಳಿಂದ ಆದಾಯವನ್ನ ನೋಡುವಂಥದ್ದಿರುತ್ತೆ. ಯಾವುದೇ ರೀತಿಯ ಮೋಸ ವಂಚನೆ ಇಂಥ ಸಂದರ್ಭದಲ್ಲಿ ನೀವು ಅದರಿಂದ ದೂರ ಉಳಿಯುವಂಥದ್ದು. ಅಂತ ಸಿಚುವೇಶನ್ ಬಂದರೂ ಕೂಡ ನಿಮಗೆ ಗುರುವಿನ ಅನುಗ್ರಹ ಸರಿಯಾಗಿರುತ್ತೆ. ಒಂದು ರೀತಿಯ ಮಾರ್ಗದರ್ಶನ ಸಕಾಲಕ್ಕೆ ನಿಮಗೆ ಯಾವುದೋ ಒಂದು ರೀತಿಯ ಜ್ಞಾನ ಆದಾಯ ಆಗಿ ಅದನ್ನ ತಡೆಯುವಂತಹ ಸಾಧ್ಯತೆ ಕೂಡ ನಿಮ್ಮಲ್ಲಿ ಬರುತ್ತೆ. ಜೊತೆಗೆ ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಆಗುವಂಥದ್ದಾಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ವಾಹನಗಳಾಗಿರ್ಬೋದು, ಮತ್ತೆ ಕ್ರಯ ವಿಕ್ರಯ ಮಾಡೋದ್ರಿಂದ ತುಂಬಾ ಉತ್ತಮವಾದಂತಹ ಆದಾಯಗಳನ್ನ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಇದರಿಂದ ಲಾಭವನ್ನ ಪಡೆಯುವಂಥದ್ದಾಗಿರ್ಬೋದು. ಈ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಯಾರೇ ಇನ್ವಾಲ್ವ್ಮೆಂಟ್ ಇದ್ರೆ ಅವರಿಗೆ ತುಂಬಾ ಉತ್ತಮವಾದಂತಹ ಲಾಭ, ಹಣಕಾಸಿನ ಸ್ಥಿತಿ ತುಂಬಾ ಅದ್ಭುತವಾಗಿರುತ್ತೆ. ಆದರೆ ನಿಮ್ಮ ಒಂದು ಸುಖ ಸೌಕರ್ಯಗಳು ಎಷ್ಟಿದ್ರೂ ಕೂಡ ಅದನ್ನ ಅನುಭವಿಸುವಂತಹ ಸಮಯ ಮತ್ತೆ ಅದರ ಬಗ್ಗೆ ಗಮನ ಕಡಿಮೆ ಇರುತ್ತೆ. ಎಲ್ಲಾ ರೀತಿಯ ಸೌಕರ್ಯಗಳಿರುತ್ತೆ, ಆದ್ರೆ ಅದನ್ನ ಅನುಭವಿಸುವಂತಹ ಮಾನಸಿಕ ಸ್ಥಿತಿ ಇರೋದಿಲ್ಲ. ಸ್ವಂತದಕ್ಕಿಂತನೂ ಸಮಾಜಕ್ಕೆ ಆಗಿರ್ಬೋದು, ಬೇರೆಯವರ ಸಹಾಯಕ್ಕೆ, ನೆರೆಹೊರೆಯವರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಸಮಾಜ ಸೇವೆಗೆ ನೀವು ತುಂಬಾನೇ ಶೀಘ್ರವಾಗಿ ಬೇರೆಯವರಿಗೆ ಹೆಲ್ಪ್ ಮಾಡುವಂತಹದೊಂದು ಮಾನಸಿಕ ಸ್ಥಿತಿ ಇರುತ್ತೆ. ಜೊತೆಗೆ ನೀವಿರುವ ಕಡೆಗೆ ಎಂಥದೇ ದೊಡ್ಡ ಸಮಸ್ಯೆ ಇರ್ಬೋದು, ಡಿಸ್ಪ್ಯೂಟ್ಸ್ ಇರ್ಬೋದು, ಅದನ್ನ ಸರಿ ಮಾಡುವಂಥದ್ದು, ಕಲಹಗಳನ್ನ ದೂರ ಮಾಡಿ ಅದಕ್ಕೆ ಒಂದು ಒಪ್ಪಂದಕ್ಕೆ ತರುವಂತಹ ಸಾಮರ್ಥ್ಯ ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಇರುತ್ತೆ ಈ ಬರುವಂತ ವರ್ಷದಲ್ಲಿ. ಹಾಗಾಗಿ ನಿಮ್ಮ ಸಂಬಂಧಗಳನ್ನ ಸುಧಾರಣೆ ಮಾಡುವಂಥದ್ದಾಗಿರ್ಬೋದು, ಬೇರೆಯವರಿಗೆ ತುಂಬಾ ಉತ್ತಮವಾದಂತಹ ಮಾರ್ಗದರ್ಶಿ ಆಗಿರ್ತೀರಾ. ನಿಮ್ಮಲ್ಲಿ ಆ ಸಾಮರ್ಥ್ಯ, ಆ ಕೃಪೆ ದೈವ ಬಲದಿರುತ್ತೆ. ಸೊ ಹಾಗಾಗಿ ಇದೆಲ್ಲವನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು. ಜೊತೆಗೆ ನಿಮ್ಮ ಒಂದು ಜೀವನದಲ್ಲಿ ಯಾವ್ದಾದ್ರು ಮನಸ್ತಾಪಗಳಿದ್ರೆ ಅವೆಲ್ಲವನ್ನು ಕೂಡ ಸರಿ ಮಾಡಿಕೊಳ್ಳುವಂತಹ ಯೋಗ ಅನುಕೂಲಗಳು ಈ ಬರುವಂತಹ ವರ್ಷದಲ್ಲಿ ನೋಡುವಂಥದ್ದಿದೆ. ಶುಭ ಸಮಾಚಾರಗಳಾಗಿರ್ಬೋದು, ಸನ್ಮಾನ ಗೌರವ ಆಗಿರ್ಬೋದು, ಇವೆಲ್ಲದರಲ್ಲೂ ಓಡಾಡುವಂತಹ ಯೋಗಗಳಿದೆ ವೃಷಭ ರಾಶಿಯವರಿಗೆ. ಜೊತೆಗೆ ಮಾನ ಸನ್ಮಾನ ಗೌರವಗಳು ಈ ಬರುವಂತ ವರ್ಷದಲ್ಲಿ ಪದೇ ಪದೇ ಇರುತ್ತೆ. ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ ಅವರಿಗೆ ಅವ್ರದ್ದೇ ಆದಂತಹ ಯೋಗ್ಯತೆಗೆ ತಕ್ಕಂಗೆ ಸನ್ಮಾನಗಳಾಗಿರ್ಬೋದು, ಸತ್ಕಾರಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಅನುಭವಿಸುವಂತಹ ಸಮಯ ವೃಷಭ ರಾಶಿಯವರಿಗೆ. ಜೊತೆಗೆ ನಿಮ್ಮ ಒಂದು ಕುಟುಂಬದಿಂದ ಸ್ವಲ್ಪ ದೂರ ಓಡಾಡಲೇಬೇಕಾದಂತಹ ಅನಿವಾರ್ಯತೆಗಳು ಕೂಡ ಇರುತ್ತೆ. ಸಮಾಜ ಸೇವೆಯಲ್ಲಿ ಯಾರಿರ್ತಾರೋ, ರಾಜಕಾರಣಿಯಲ್ಲಿ ಯಾರಿರ್ತಾರೋ ಅಂಥವ್ರಿಗೆ ಈ ಬರುವಂತ ವರ್ಷ ಹೆಸರು, ಕೀರ್ತಿ, ಗೌರವವನ್ನ ವೃದ್ಧಿ ಮಾಡಿಕೊಳ್ಳುವಂತ ಅವಕಾಶಗಳು. ಜೊತೆಗೆ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ ವೃಷಭ ರಾಶಿಯವರಿಗೆ.
ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳದಲ್ಲಿ ಇದ್ದು ಅದನ್ನ ಸಕ್ಸಸ್ ಮಾಡುವಂಥದ್ದು. ನೀವು ಎಲ್ಲಿರ್ತೀರೋ ಅದೇ ಸರಿಯಾದ ಸಮಯ ಇರುತ್ತೆ ಈ ಬರುವಂಥ ವರ್ಷ. ಜೊತೆಗೆ ನಿಮ್ಮ ಒಂದು ಇಷ್ಟಾರ್ಥಗಳನ್ನ ಸಿದ್ಧಿಯಾಗುವಂತಹ ವರ್ಷವಾಗಿರುತ್ತೆ. ಮತ್ತೆ ನಿಮ್ಮ ಜೀವನದಲ್ಲಿ ಒಂದು ಬಾಳ ಸಂಗಾತಿಯ ಆಗಮನ ಅಂದ್ರೆ ಯಾರು ಇಷ್ಟ ಪಡಬೇಕು ಅಂತಿರ್ತೋ ಅಂಥವ್ರು ನಿಮ್ಮ ಜೊತೆಗೆ ಸೇರುವಂಥದ್ದಾಗಿರ್ಬೋದು. ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳುವಂಥದ್ದು ಯೋಗಗಳಾಗಿರ್ಬೋದು. ಈ ಬರುವಂಥ ವರ್ಷ ಸಂಪೂರ್ಣವಾದಂಥ ಕಂಕಣ ಭಾಗ್ಯ ಅಂದ್ರೆ ಮದುವೆ ನಿಶ್ಚಿತಾರ್ಥ ಆಗೋದಾಗಿರ್ಬೋದು, ಮದುವೆ ನೆರವೇರುವಂಥದ್ದಾಗಿರ್ಬೋದು. 100ಕ್ಕೂ 99% ಆಗುವಂತಹ ಯೋಗಗಳಿರುತ್ತೆ. ತುಂಬಾ ಅದ್ಭುತವಾದಂತಹ ಸಂಯೋಗ. ಮತ್ತೆ ಎಂಥ ದೊಡ್ಡ ಸಮಸ್ಯೆಗಳಿದ್ರೂ ತಾನಾಗಿಯೇ ಬಗೆಹರಿಸುವಂತಹ ಒಂದು ಸಮಯ. ಹಾಗಾಗಿ ಇದರ ಸದುಪಯೋಗ ಪಡ್ಕೋಬೇಕು. ಜೊತೆಗೆ ಮದುವೆ ಆಗಿರ್ಬೋದು, ಮರು ಮದುವೆ ಆಗಿರ್ಬೋದು. ಸುಮಾರು ಜನ ಡೈವರ್ಸ್ ಆಗಿರ್ತಾರೆ. ಅವರಿಗೆ ಯಾವುದೇ ರೀತಿಯ ಮನಸ್ತಾಪಗಳಿಗೆ ಮರು ಮದುವೆ ಆಗಿರಲ್ಲ. ಅಂಥವ್ರಿಗೆ ಈ ಬರುವಂತ ವರ್ಷ ತುಂಬಾ ಅದ್ಭುತವಾದಂಥವು. ಜೊತೆಗೆ ಗಂಡ ಹೆಂಡರ ಮಧ್ಯೆ ವೈಮನಸ್ಸು ದೂರ ಆಗಿರ್ತಾರೆ. ಈ ಬರುವಂತ ವರ್ಷದಲ್ಲಿ ಪ್ರಯತ್ನ ಪಡಿ ಮತ್ತೆ ಒಂದಾಗುವಂಥದ್ದು. ಗುರು ಹಿರಿಯರ ಮಾತು ಕೇಳೋದಾಗಿರ್ಬೋದು. ಮನಸ್ತಾಪಗಳನ್ನ ದೂರ ಮಾಡ್ಕೊಳ್ಬೇಕು. ಹಠವನ್ನ ಬಿಟ್ಟು ಪ್ರಾಮಾಣಿಕವಾದಂತಹ ಪ್ರಯತ್ನ ಇರಬೇಕು. ಯಾಕಂದ್ರೆ ಶನೈಶ್ಚರ ನಿಮ್ಮ ಆತ್ಮ ಮತ್ತೆ ನಿಮ್ಮ ಒಂದು ವ್ಯಕ್ತಿತ್ವವನ್ನ ನೋಡ್ತಾನೆ. ಎಷ್ಟು ಕರೆಕ್ಟ್ ಆಗಿ ಪ್ರಯತ್ನ ಪಡ್ತಿರೋ ಅಷ್ಟೆಲ್ಲ ಕೂಡ ನೀನು ಡಿಸ್ಪ್ಯೂಟ್ ಅನ್ನ ಸರಿ ಮಾಡ್ಕೊಳ್ಬಹುದು. ಡಿಸ್ಪ್ಯೂಟ್ ಹೋಗುವಂತ ವರ್ಷವೇ ಅಲ್ಲ ವೃಷಭ ರಾಶಿಯವರಿಗೆ. ಯಾವುದೇ ರೀತಿಯ ಮನಸ್ತಾಪಗಳನ್ನು ಮಾಡ್ಕೊಳ್ಳುವಂಥದ್ದೇ ಇಲ್ಲ. ಎಲ್ಲಾ ಕಷ್ಟ ಕಾರ್ಪಣ್ಯಗಳಿಂದ ದೂರ ಉಳಿಯುವಂಥದ್ದಿದೆ. ಹಾಗಾಗಿ ಇದರ ಸದುಪಯೋಗ ಸರಿಯಾದ ರೀತಿಯಲ್ಲಿ ಪಡ್ಕೋಬೇಕು. ಜೊತೆಗೆ ನೋಡಿ, ವೃತ್ತಿ ಉದ್ಯೋಗದಲ್ಲಂತೂ ತುಂಬಾ ಅದ್ಭುತವಾದಂತಹ ಯೋಗಗಳಿದೆ. ಹೊಸ ಅವಕಾಶಗಳನ್ನ ಹುಡುಕಿಕೊಂಡು ಬರುತ್ತೆ. ಯಾರಾದ್ರೂ ಜಾಬ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ ಅಲ್ಲೇ ಇದ್ದೀರಾ ಅನ್ಕೊಳ್ಳಿ, ಒಂದು ಕಡೆ ಎಲ್ಲ ಎರಡು ಕಡೆಗೆ ಒಟ್ಟೊಟ್ಟಿಗೆನೆ ಇಂಟರ್ವ್ಯೂಸ್ ಆಗುತ್ತೆ. ಒಟ್ಟೊಟ್ಟಿಗೆನೆ ಎರಡು ಕಡೆಯಿಂದ ಪಾಸ್ ಆಗ್ತೀರಾ. ಮತ್ತೆ ನಿಮ್ಮ ನಿರ್ಧಾರದ ಮೇಲೆ ನೀವು ಅದನ್ನ ಆಯ್ಕೆ ಮಾಡುವಂತಹ ಒಂದು ಅವಕಾಶಗಳಿದೆ. ವೃಷಭ ರಾಶಿಯವರು ಇದರ ಸದುಪಯೋಗ ಪಡ್ಕೋಬೇಕು. ಜೊತೆಗೆ ಸರ್ಕಾರ ಸಂಬಂಧಪಟ್ಟಂತಹ ಯಾರು ಜಾಬ್ ಅಲ್ಲಿ ಇದ್ದಾರೆ ಅವರಿಗೆ ಪ್ರಮೋಷನ್ ಬರುವಂತಹ ಖಂಡಿತವಾಗಿ ಅವರಿಗೆ ಉದ್ಯೋಗದಲ್ಲಿ ಒಂದು ಅದ್ಭುತವಾದಂತಹ ಅನುಕೂಲ ಯೋಗಗಳು ಕೂಡ ಇರುತ್ತೆ. ಯಾವುದೇ ರೀತಿಯ ಸಮಸ್ಯೆಗಳು ಇಷ್ಟು ದಿವಸ ನೀವು ವೃತ್ತಿಯಲ್ಲಿ ಸ್ವಲ್ಪ ಸಮಸ್ಯೆಗಳನ್ನ ಫೇಸ್ ಮಾಡಿದ್ರೂ ಕೂಡ ಅದರಿಂದ ನೀವು ಬಳಕೆ ಮಾಡಿಕೊಂಡು ಮತ್ತೆ ನಿಮ್ಮ ಒಂದು ಅಧಿಕಾರಿಗಳಾಗಿರ್ಬೋದು, ಮೇಲಧಿಕಾರಿಗಳಾಗಿರ್ಬೋದು, ಮತ್ತೆ ಸರ್ಕಾರ ಸಂಬಂಧಪಟ್ಟಂತ ಯಾವುದೇ ಹೊಸ ಉದ್ಯೋಗಕ್ಕೆ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಅವೆಲ್ಲ ಅವಕಾಶಗಳನ್ನ ಹುಡುಕಿಕೊಂಡು ಬರುವಂತಹ ಯೋಗಗಳಿದೆ. ಯಾವ ಕೇಸಲ್ಲಿ ಯಾವ್ದಾದ್ರು ಉದ್ಯೋಗವನ್ನ ನೀವು ಯೋಚನೆ ಮಾಡ್ತಿದ್ರಿ, ಇಲ್ಲಾಂದ್ರೆ ಹಿಂದೆ ಯಾವ್ದಾದ್ರು ಇಂಟರ್ವ್ಯೂ ಕೊಟ್ಟಿದ್ರೆ ಸರ್ಕಾರಿ ಸಂಬಂಧಕ್ಕೆ, ಅದೇನಾದ್ರೂ ಡಿಸ್ಪ್ಯೂಟ್ ಆಗಿ ಕೋರ್ಟಲ್ಲಿ ಇದ್ರೆ ಆ ಸಂಬಂಧಪಟ್ಟಂತ ವಿಚಾರದಲ್ಲಿ ಈ ಬರುವಂತ ವರ್ಷದಲ್ಲಿನೇ ಅದರ ನಿರ್ಧಾರ ಆಗಿರ್ಬೋದು, ಕೋರ್ಟ್ ಇಂದ ಆದೇಶ ಬರುವಂತದ್ದು ಕೂಡ ಉದ್ಯೋಗದಲ್ಲಿ ನೋಡುವಂತದ್ದಿದೆ. ಹಾಗಾಗಿ ಉದ್ಯೋಗವಂತೂ ತುಂಬಾ ಅದ್ಭುತವಾದಂತಹ ಯೋಗಗಳಂತೂ ಇದೆ. ಜೊತೆಗೆ ನೋಡಿ, ನಿಮ್ಮ ಒಂದು ಸಂಬಂಧಗಳು ತುಂಬಾ ಚೆನ್ನಾಗಿ ಸುಧಾರಣೆ ಆಗುತ್ತೆ. ವ್ಯಾಪಾರದಲ್ಲಿ ಆಗಿರ್ಬೋದು, ಹೊಸ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಇವೆಲ್ಲವನ್ನ ಮಾಡ್ಕೊಳ್ಳುವಂತಹ ಯೋಗಗಳಿದೆ. ನಿಮ್ಮ ಕುಟುಂಬದವರೇ ನಿಮ್ಮ ವ್ಯವಹಾರದಿಂದ ಮುಂದುವರಿಸುವಂತದ್ದಾಗಿರ್ಬೋದು. ನಿಮ್ಮ ಫ್ಯಾಮಿಲಿಯಲ್ಲಿ ದೊಡ್ಡವರು ಅಣ್ಣ ಆಗಿರ್ಬೋದು, ಅಂಥವ್ರ ಜೊತೆಗೆ ವ್ಯವಹಾರ ಮಾಡುವಂಥದ್ದಾಗಿರ್ಬೋದು. ಮತ್ತೆ ನಿಮಗೆ ಯಾರಾದ್ರೂ ದೊಡ್ಡ ಗಣ್ಯ ವ್ಯಕ್ತಿಗಳ ಜೊತೆಗೆ ಕೈ ಸೇರಿ ಕಾರ್ಯಗಳನ್ನು ಮಾಡುವಂತ ಯೋಗಗಳಾಗಿರ್ಬೋದು. ಅವರ ಮಾಧ್ಯಮದಿಂದ ನಿಮಗೆ ಗ್ರಾಹಕರುಗಳಾಗಿರ್ಬೋದು, ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಇವೆಲ್ಲವನ್ನ ನೋಡುವಂತಹ ಯೋಗಗಳು ಕೂಡ ಇದೆ. ಜೊತೆಗೆ ರಾಹು ನಿಮ್ಮ ಒಂದು ಕರ್ಮಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಈ ಬರುವಂತ ವರ್ಷದಲ್ಲಿ ನಿಮ್ಮ ದೃಷ್ಟಿಕೋನ ನಿಮ್ಮ ಬಿಸ್ನೆಸ್ಗೆ ಯಾವ ತರ ಇರಬೇಕು ಅಂತಂದ್ರೆ 3-4 ಕೆಲಸಗಳು ಒಟ್ಟೊಟ್ಟಿಗೆ ಮಾಡಬೇಕು. ಅಂದ್ರೆ ಮಲ್ಟಿಪಲ್ ಕೆಲಸ ಕಾರ್ಯಗಳನ್ನ ಮಾಡಿ ಎಲ್ಲದರಲ್ಲೂ ಕೂಡ ಒಬ್ಬರಲ್ಲ ಒಬ್ರು ಅದನ್ನ ಕೈ ಹಿಡಿತಾರೆ ನಿಮಗೆ. ಹಾಗಾಗಿ ಇದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು. ಜೊತೆಗೆ ಪ್ರಾಮಾಣಿಕವಾದಂತಹ ಪ್ರಯತ್ನಗಳಿರ್ಬೇಕು. ಶನೀಶ್ವರ ಲಾಭದಲ್ಲಿದ್ದ ನೀವು ಆನೆಸ್ಟ್ ಆಗಿದ್ರೆ ನಿಮ್ಗೆ ಯಾವುದೇ ರೀತಿಯ ರಿಸಲ್ಟ್ ಅಲ್ಲಿ ಮಿಸ್ ಆಗಕ್ ಚಾನ್ಸೇ ಇಲ್ಲ. ಹಾಗಾಗಿ ಅದನ್ನ ಸರಿಯಾದ ರೀತಿಯಲ್ಲಿ ನೀವೆಲ್ಲಾದ್ರೂ ಕನ್ನಿಂಗ್ ಬುದ್ಧಿ, ಮೋಸ ಮಾಡುವಂತ ಮಾನಸಿಕ ಸ್ಥಿತಿ, ವಂಚನೆ ಮಾಡೋದು, ಮೇಲೆ ಒಂದು ಹಿಂದೆ ಒಂದು ಈ ತರದ ಭಾವನೆಗಳಿಟ್ಕೊಂಡ್ರೆ ಆ ಕಾರ್ಯಗಳೆಲ್ಲ ಅಡೆತಡೆಗಳಾಗಿರ್ಬೋದು. ಅಂತ ವಿಚಾರದಲ್ಲಿ ಮೋಸಗಳನ್ನ ನೋಡುವಂಥದ್ದಿರುತ್ತೆ. ಜೊತೆಗೆ ಮುಖ್ಯವಾಗಿ ಈ ಬರುವಂತ ವರ್ಷದಲ್ಲಿ ಅವ್ಯವಹಾರಗಳಾಗಿರ್ಬೋದು, ಅನೈತಿಕತೆ ಆಗಿರ್ಬೋದು, ಸ್ಮಗ್ಲಿಂಗು, ಈ ತರದ್ದು ಗೌರ್ಮೆಂಟ್ ಸಂಬಂಧಪಟ್ಟಂತಹ ಟ್ಯಾಕ್ಸ್ ಅಲ್ಲಿ ನೀವೇನಾರು ಉಳಿಸೋಕೆ ಆಗಿರ್ಬೋದು, ಅದನ್ನ ಕಳುವು ಮಾಡೋದಾದ್ರೆ ಲೀಗಲ್ ಪ್ರಾಬ್ಲಮ್ಸ್ ಅಂತೂ ಬರುತ್ತೆ, ನೋಟಿಸಸ್ಗಳಂತೂ ಗ್ಯಾರಂಟಿ ಬರುತ್ತೆ. ಮತ್ತೆ ಯಾರಾದ್ರೂ ಅನೈತಿಕ ಕಾರ್ಯಗಳಿಂದ ಭೂಮಿ ಮನೆ ಇಂಥದ್ದೆಲ್ಲ ಮಾಡಿದಿದ್ರೆ ಅವರಿಗೆ ರೇಡು ಮತ್ತೆ ಆ ಸಂಬಂಧಪಟ್ಟಂತ ವಿಚಾರದಲ್ಲಿ ಸಮಸ್ಯೆಗಳನ್ನು ಕೂಡ ನೋಡುವಂಥದ್ದಿದೆ. ಯಾಕಂದ್ರೆ ಶನೈಶ್ವರ ಲಾಭದಲ್ಲಿ ಇರೋದ್ರಿಂದ, ಗುರು ತೃತೀಯದಲ್ಲಿರೋದ್ರಿಂದ ಇನ್ವೆಸ್ಟಿಗೇಷನ್ಸ್ ಆಗೇ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ. ಸೊ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಹಿಂದೆ ಮಾಡಿದಂತ ಯಾವ್ದಾದ್ರು ತಪ್ಪಿದ್ರೆ ಅದನ್ನ ತಿದ್ದಿಕೊಳ್ಳುವಂಥದ್ದಾಗಿರ್ಬೋದು. ಒತ್ತಡ ಪೂರ್ವಕವಾಗಿ ನಡೆಯುವಂತಹ ಸಾಧ್ಯತೆಗಳಿರುತ್ತೆ. ಇದರ ಬಗ್ಗೆ ಹೆಚ್ಚಿಗೆ ಗಮನವನ್ನ ಕೊಡಬೇಕು. ಜೊತೆಗೆ ಸಮಾಜದಲ್ಲಂತೂ ಪ್ರತಿಯೊಂದು ಕಾರ್ಯಗಳಲ್ಲಿ ನಿಮ್ಮ ಒಂದು ಹೆಸರು ಕೀರ್ತಿ ಗೌರವ ಆಗಿರ್ಬೋದು, ನೀವು ಕೈಗೆತ್ತಿಕೊಂಡ ಕಾರ್ಯಗಳೆಲ್ಲ
ಎಂಡ್ ರಿಸಲ್ಟ್ ಅನ್ನು ನೋಡ್ತೀವಿ. ಸುಮ್ಮನೆ ಹಾಗೆ ಇರೋದಿಲ್ಲ. ನೀವು ಸಣ್ಣ ಕರ ಆಗಲಿ ದೊಡ್ಡವರಾಗಲಿ, ಚಿಕ್ಕವರಿರಲಿ ದೊಡ್ಡವರಿರಲಿ, ಅವ್ರ ಕೆಲಸವನ್ನ ತಗೊಂಡ್ರೆ ಅದನ್ನ ಸಂಪೂರ್ಣವಾಗಿ ಅದನ್ನ ದಡವನ್ನ ಸೇರಿಸುವಂಥದ್ದು. ಆದರೆ ಪ್ರಾಮಾಣಿಕ ಶ್ರಮ ಮತ್ತೆ ಪ್ರಯತ್ನ ಎರಡೂ ಇರಬೇಕು. ಇಲ್ಲ ಅಂತಂದ್ರೆ ಅದರ ಅರ್ಧಂಬರ್ಧ ನೋಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ಲೀಗಲ್ ಆಗಿರ್ಬೋದು, ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಇಂಥ ವಿಚಾರದಲ್ಲಿ ನೀವು ಅದರಿಂದ ದೂರ ಉಳಿಯುವಂತಹ ಸಾಧ್ಯತೆಗಳು ತುಂಬಾ ಇದೆ. ಯಾವುದೇ ರೀತಿಯ ಮನಸ್ತಾಪಗಳು ಅಷ್ಟೊಂದು ಡಿಸ್ಪ್ಯೂಟ್ಸ್ ಲಾಂಗ್ ಹೋಗೋದಿಲ್ಲ. ಎಲ್ಲ ಕ್ಲೋಜರ್ ಕಡೆಗೆ ಹೋಗುವಂತಹ ಅವಕಾಶ ಈ ಬರುವಂತಹ ತಿಂಗಳಿದೆ. ಆದರೆ ಗುರು ನಿಮಗೆ ತೃತೀಯ ಸ್ಥಾನದ ಉಚ್ಚ ಸ್ಥಾನದಿಂದ ಸಂಚಾರ ಆಗುವಾಗ ಯಾರ್ಯಾರು ಗಮನದಲ್ಲಿಡಬೇಕು ಅಂದ್ರೆ ನೋಟಿಸಸ್ಗಳಿಗೆ ಬರ್ತಾ ಇರುತ್ತೆ. ಬ್ಯಾಂಕ್ ವಿಚಾರಗಳಾಗಿರ್ಬೋದು, ಪ್ಲಸ್ಸು ಅದರ ಜೊತೆಗೆ ನಿಮಗೆ ಕೋರ್ಟಿನ ಆದೇಶಗಳಾಗಿರ್ಬೋದು, ಈ ರಿಜಿಸ್ಟ್ರೇಷನ್ ಆಫೀಸ್ಗಳು ಓಡಾಡೋದಾಗಿರ್ಬೋದು, ಮತ್ತೆ ಡಾಕ್ಯುಮೆಂಟೇಶನ್ಗಳನ್ನ ಮಾಡುವಂಥದ್ದಾಗಿರ್ಬೋದು, ಮತ್ತೆ ಲೋನ್ ಸಂಬಂಧಪಟ್ಟಂತ ಓಡಾಟಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಇರುತ್ತೆ. ಜೊತೆಗೆ ಸರ್ಕಾರ ಸಂಬಂಧಪಟ್ಟಂತಹ ಕಾರ್ಯಗಳಲ್ಲಿ ಯಾರಾದರೂ ಇದ್ರೆ ಅಂಥವರಿಗೆ ಸಡನ್ ಆಗಿ ಇನ್ವೆಸ್ಟಿಗೇಷನ್ಸು ಮತ್ತೆ ಈ ಸಂಬಂಧಪಟ್ಟಂತಹ ಒಂದು ಎನ್ಕ್ವೈರೀಸ್ ಎಲ್ಲ ನೋಡುವಂಥದ್ದು ಇರುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಜೊತೆಗೆ ಮುಖ್ಯವಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಈ ಬರುವಂತ ವರ್ಷದಲ್ಲಿ ವೃಷಭ ರಾಶಿಯವರು ಕೂಡ ಗಮನದಲ್ಲಿ ಕೊಡಬೇಕು. ಕೆಲವೊಂದು ಸಮಸ್ಯೆಗಳು ಆರೋಗ್ಯದಲ್ಲಿ ಉಲ್ಬಣಗಳಾಗುವಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೋಡಬಹುದು, ಲಂಗ್ಸ್ಗೆ ಸಂಬಂಧಪಟ್ಟಂಥದ್ದು, ಚಿಕ್ಕ ಮಕ್ಕಳಿದ್ರೆ ನ್ಯೂಮೋನಿಯಾ ಆಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ದೇಹದಲ್ಲಿ ಒಂದು ಸ್ವಲ್ಪ ಚೈತನ್ಯದ ಕೊರತೆ ಅಂದ್ರೇನು, ಮೈಕೈ ನೋವು ಬರುವಂಥದ್ದು, ಬಾಡಿ ಪೇನ್ ಇರುವಂಥದ್ದಾಗಿರ್ಬೋದು, ರೆಸ್ಪಿರೇಟರಿ ಸಂಬಂಧಪಟ್ಟಂತ ಇಶ್ಯೂಸ್ಗಳಂತೂ ಹಾಗೆ ಆಗತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನವನ್ನು ಕೊಡಬೇಕು. ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಸರ್ಜರಿವರೆಗೂ ಹೋದ್ರೂ ಕೂಡ ಅದರಿಂದ ಗುಣಮುಖರಾಗಿ ಆಚೆ ಬರುವಂಥ ಸಂಪೂರ್ಣವಾದಂತಹ ಯೋಗಗಳಿದೆ. ಜೊತೆಗೆ ಈ ಬರುವಂಥ ವರ್ಷದಲ್ಲಿ ಏನಾದರೂ ಸರ್ಜರಿಯನ್ನು ಡಾಕ್ಟರ್ಸ್ ಏನಾರ ಸಜೆಸ್ಟ್ ಮಾಡಿದ್ರೆ ಅದಕ್ಕೆ ತುಂಬ ಉತ್ತಮವಾದಂತಹ ಕಾಲಾವಕಾಶ. ಜೂನ್ ನಂತರ, ಜುಲೈ ತಿಂಗಳ ನಂತರ ನಿಮಗೆ ಅದ್ಭುತವಾದಂತಹ ಅನುಕೂಲ ಯೋಗಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮಾಡಿದ್ರೆ ಎಲ್ಲ ರೀತಿಯ ಸಕ್ಸಸ್ ಅನ್ನ ನೋಡುವಂಥದ್ದಿರುತ್ತೆ. ಈ ಬರುವಂತಹ ವರ್ಷ ಯಾವ ಗ್ರಹಗಳನ್ನ ಮತ್ತೆ ಯಾವ ದೇವರನ್ನ ಆರಾಧನೆ ಮಾಡಬೇಕು ನೋಡಿ. ಮುಖ್ಯವಾಗಿ ಬರುವಂತಹ ವರ್ಷದಲ್ಲಿ ನೀವು ನಿಮ್ಮ ಒಂದು ಕುಲದೇವರ ಆರಾಧನೆಯನ್ನ ಸದಾ ಕಾಲವನ್ನ ಮಾಡ್ತಾ ಇರಬೇಕು. ಪ್ರತಿ ಗುರುವಾರದ ದಿವಸ ಆಯ್ತು, ಸೋಮವಾರದ ದಿವಸ, ಜೊತೆಗೆ ನಿಮ್ಮ ಒಂದು ಆರಾಧ್ಯ ದೇವರಾದ ಜೊತೆಗೆ ಮತ್ತೆ ಶನೀಶ್ವರನ ಆರಾಧನೆಯನ್ನ ಮಾಡಬೇಕು. ಮಾಡುವಂತ ಕೆಲಸ ಕಾರ್ಯಗಳು ಶನಿವಾರದ ದಿವಸ ಶನೀಶ್ವರನಿಗೆ ಸಾಸಿವೆ ಎಣ್ಣೆಯ ಒಂದು ಅಭಿಷೇಕ ಮಾಡಿಸೋದಾಯ್ತು, ಅದರಿಂದ ತುಂಬಾ ಅದ್ಭುತವಾದಂತಹ ಅನುಕೂಲ ಮತ್ತೆ ನಿಮ್ಮ ಆರೋಗ್ಯದಲ್ಲಿ ನೋಡುವಂಥದ್ದಿರುತ್ತೆ. ಇದರ ಜೊತೆಗೆ ಈಶ್ವರನಿಗೆ ರುದ್ರಾಭಿಷೇಕವನ್ನ ಮಾಡೋದ್ರಿಂದ ಪ್ರತಿ ಸೋಮವಾರದ ದಿವಸ ನಿಮಗೆ ಅದ್ಭುತವಾದಂತಹ ಮಾನಸಿಕ ಸ್ಥಿತಿ ಮತ್ತೆ ಚಂಚಲ ಮನಸ್ಸಿಂದ ದೂರ ಉಳಿಯುವಂಥದ್ದಾಗಿರ್ಬೋದು, ಬಂದಂಥ ಅವಕಾಶಗಳು ನಿಮಗೆ ಕೈಗೆ ಸೇರುವಂತಹ ಯೋಗಗಳು ಕೂಡ ಇದೆ. ಜೊತೆಗೆ ಈ ಬರುವಂತಹ ವರ್ಷದಲ್ಲಿ ನೀವು ಒಂದು ಶುಕ್ರನ ರತ್ನವನ್ನ ಧಾರಣೆ ಮಾಡೋದ್ರಿಂದ, ಜರ್ಕೋನ್ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಅದರಿಂದ ನಿಮ್ಮ ಒಂದು ಗೌರವ, ಕೀರ್ತಿ, ಯಶಸ್ಸೆಲ್ಲವನ್ನೂ ಕೂಡ ವೃದ್ಧಿಯಾಗುವಂತಹ ಯೋಗಗಳಿದೆ. ಹೇಳಿದಂತಹ ಎಲ್ಲಾ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಹಾಗೆ ಈ ಹೊಸ ವರ್ಷ ನಿಮಗೆ ತುಂಬಾ ಅದ್ಭುತವಾದಂತಹ ಯೋಗಗಳು ಹಾಗೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.